ಮೀರಾ ಪರವಾಗಿ ತಾಂಬೂಲ ತಗೋ. ಅರ್ಜುನ, ಸೇವಂತಿ ಒಂದ್ ಕಾಲದಲ್ಲಿ ನನ್ ಸೊಸೆ ಆಗಿದ್ದವಳು ಈಗ ಬೀಗ್ತಿ ಸ್ಥಾನದಲ್ಲಿ ನಿಂತ್ಕೊಂಡು ತಾಂಬೂಲ ಬದಲಾಯಿಸ್ಕೊಳ್ತಿರೋದು ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ. ಯಶೋದ, ಹೋಗು ತಾಂಬೂಲ ತಗೊಂಡ್ ಬಾ. ಸೇವಂತಿ, ಇಲ್ಲಿ ನಿಂತ್ಕೊ ನೀನು. ಅರ್ಜುನ, ಮೀರಾ, ಆಯ್ತಾ? ಬೇಗ ಬಾ. ಬಂದೆ ಅದ್ಕೆ. ಬೇಗ ಬಾ. ಬಂದೆ, ತಗೊಳ್ಳಿ. ಶ್ರೀಮತಿ ಸೇವಂತಿಯವರೇ, ನಾವು ನಮ್ಮ ಮಗಂಗೆ ಮೀರಾನ ತಂದ್ಕೋಬೇಕು ಅಂತ ನಿರ್ಧಾರ ಮಾಡಿದೀವಿ. ಈ ಸಂಬಂಧ ನಿಮ್ಗೊಪ್ಗೆ ತಾನೆ? ತಗೊಳ್ಳಿ, ಸ್ವೀಕರಿಸಿ. ಈಗ ನೀನ್ ಹೇಳು. ಅಮ್ಮ, ಅವಳು ಮೌನವ್ರತ ಮರ್ತು ಬಿಟ್ಟಿಯಾ? ಓ, ಇವಾಗ ಅವಳ ಪರವಾಗಿ ನಾನೇ ಹೇಳ್ಬಿಡ್ತೀನಿ. ಯುವರ್ ಆನರ್, ನನ್ನ ಮಗಳಾದ ಮೀರಾಳನ್ನು, ಸಾರಿ, ಇದು ಸೇವಂತಿ ಹೇಳೋದಲ್ವಾ? ಕುಮಾರಿ ಮೀರಾರವರನ್ನು ನಿಮ್ಮ ಕುಮಾರ ಕಂಠೀರವರಾದ ಅರ್ಜುನ್ ಸರ್ಗೆ, ಕ್ಷಮಿಸಿ, ಅರ್ಜುನ್ ಪ್ರತಾಪ್ ಸಿಂಹರವರಿಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ನಮ್ಮ ಯಾವುದೇ ತಂಟೆ ತಕರಾರು ಇರುವುದಿಲ್ಲವೆಂದು ಈ ಮೂಲಕ ಘೋಷಿಸುತ್ತೇನೆ. ಕೊಡಿ. ಗಂಡನ ಮದುವೆಗೆ ಹೆಂಡತಿನೇ ತಾಂಬೂಲ ಬದಲಾಯಿಸ್ಕೊಂಡಿದ್ದು ಮಾಜಿ ಹೆಂಡತಿಗೆ ಮಾಜಿ ಗಂಡನೇ ಧ್ವನಿಯಾಗಿದ್ದು ಮೇ ಬಿ ಇತಿಹಾಸದಲ್ಲೇ ಇದೆ ಮೊದಲು ಅನ್ಸುತ್ತೆ. ಸೇವಂತಿ, ನೀ ಯಾಕೋ ಬೇಜಾರಲ್ಲಿದ್ಯಾ? ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಈ ಮೀರಾ ಇದ್ದಾಳಲ್ಲ, ಅದು ಅವಳು ಬಂದು ಅವಳು ನನ್ನ ಮಗಳು. ಅನ್ಸೂಯ, ನೀನ್ ಇಲ್ಲಿದ್ಯಾ? ನಾನು ಎಲ್ಲ ಕಡೆ ಹುಡುಕ್ತಿದ್ದೆ. ನಿನಗೆ ಹೇಳ್ದೆ ನಾನು ಎಲ್ಲಿ ಹೋಗ್ತೀನಿ? ಅದು ಸರಿಯೇನು, ನಿನ್ಗೂ ಚೆನ್ನಾಗ್ ಗೊತ್ತು ನೀನ್ ಎಲ್ಲಾದ್ರೂ ಹೋದ್ರೆ ಮತ್ತೆ ನಿನ್ನ ಹುಡ್ಕೊಂಡ್ ಬರ್ತೀನಿ ಅಂತ. ಆ ಭಯ ನಿನ್ಗಿದೆ. ಅನ್ಸೂಯ, ನಿನ್ ಮಗಳು ನನ್ ಮಗನ ಮದ್ವೆ ಆಗ್ತಿದ್ದಾಳೆ. ಈಗ ನಿನ್ಗಿನ್ಯಾವ ಟೆನ್ಷನು ಬೇಡ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು ತಾನೆ, ಮತ್ತಿನ್ನೇನ್ ಚಿಂತೆ? ಅನ್ಸೂಯ, ಮದ್ವೆಗೆ ಏನೇನ್ ಬೇಕೋ ಅದನ್ನ ಪಟ್ಟಿ ಮಾಡ್ಬೇಕು. ಬಾ ಬಾ ಅಂದೆ, ಬಾ. ಮೀರಾ ಜಾತಕ ಅರ್ಜುನ್ ಸರ್ ಜಾತಕ ಎರಡು ಹೊಂದಲ್ಲ ಅಂತಂದಾಗ ಇವರು ಖುಷಿ ಪಟ್ರು. ಈಗ ಮದ್ವೆ ನಡೆಯುತ್ತೆ ಅಂತ ಗೊತ್ತಾದ್ಮೇಲೆ ಸಪ್ಕಾಗ್ ಹೋದ್ರಲ್ಲ, ಯಾಕೆ? ಇವ್ರಿಗೆ ಮದ್ವೆ ಇಷ್ಟ ಇಲ್ವಾ? ಇಷ್ಟೊತ್ತಾದ್ರೂ ಕರ್ಣ ಬರ್ಲಿಲ್ವಲ್ಲ?
ಬರ್ತೀನಿ ಅಂತ ಹೇಳಿದ್ನಲ್ಲ. ಅಲ್ಲ ಅವ್ನ್ ಬರ್ತಾನೆ ಇಲ್ವಂತ ತಿಂಗ್ ಏನಾದ್ರೂ ಫೋನ್ ಮಾಡಿದ್ನಾ? ಅಜ್ಜಿ ಲೇಟ್ ಆಯ್ತು, ಗಣಪತಿ ವಿಸರ್ಜನೆ ಮಾಡೋಣ. ಯಾಕಂದ್ರೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ಪೂಜೆ ಕೆಫೆಗೆ ಹೋಗ್ಬೇಕು, ಅಲ್ಲೂ ಪೂಜೆ ಇಟ್ಕೊಂಡಿದೀವಿ. ಅಲ್ಲ ಕಣೋ, ಪೂಜೆಗಂತೂ ಕರ್ಣ ಇರ್ಲಿಲ್ಲ. ವಿಸರ್ಜನೆ ಹೊತ್ತಿಗಾದ್ರೂ ಅವ್ನ್ ಬಂದ್ರೆ ಒಳ್ಳೇದಲ್ವಾ? ಅವ್ನ್ ಬಂದ್ಮೇಲೆ ಮಾಡೋಣ. ಹಾ, ಅಜ್ಜಿ, ಕರ್ಣ ಇವತ್ತು ಬರ್ತಾ ಇಲ್ಲ. ಈಗ ಫೋನ್ ಮಾಡಿದ್ದ. ಹೌದಾ? ಯಾಕೆ? ಪ್ರಿಯಾ ಬಿಡ್ತಿಲ್ವಂತೆ. ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ಇಲ್ಲಾಂದ್ರೆ ನನ್ನೂ ಕರ್ಕೊಂಡು ಹೋಗುವಂತ ಹಠ ಮಾಡ್ತಿದ್ದಾಳಂತೆ. ಹೌದಾ? ಅದಕ್ಕೆ ಬರೋದು ಇನ್ನೂ ಒಂದೆರಡು ದಿನ ಆಗ್ಬೋದು ಅಂತ ಫೋನ್ ಮಾಡಿದ್ದ. ಮನೆಗಿರಿ ಮಗ, ಹೌದು, ಹಬ್ಬಕ್ಕೆ ಬರ್ದಲೇ ಇರೋ ತರ ಆಗೋಯ್ತಲ್ಲ.